ಹಾಯ್ ಹಲೋ ನಮಸ್ತೆ ಸೌ ಕಿಚನ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ನಾವು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೋಬೋದು ಈ ಬ್ರೇಕ್ಫಾಸ್ಟ್ನ. ಇಂದಿನ ದಿನ ನಾವು ಯಾವುದೇ ಥರ ಅಕ್ಕಿನ ನೆನೆ ಹಾಕ್ಕೊಳ್ದಂಗೆ, ಬೇಳೆನೂ ಸಹ ನೆನೆ ಹಾಕ್ಕೊಳ್ದಂಗೆ ಮಾರ್ನಿಂಗು 10ರಿಂದ 15 ನಿಮಿಷದಲ್ಲಿ ಈ ರೆಸಿಪಿನ ನಾವು ಮಾಡ್ಕೋಬೋದು. ತುಂಬಾ ಸುಲಭವಾಗಿ ಮಾಡ್ಕೊಬೋದು. ನಾನು ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ. ಇಡ್ಲಿ ಥರ ಸಾಫ್ಟಾಗಿ ಇಷ್ಟು ಚೆನ್ನಾಗಿರುತ್ತೆ ಮತ್ತು ಇದು ತಿನ್ನೋದಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗೂ ಸಹ ಇರುತ್ತೆ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು, ಈಸಿಯಾದಂತಹ ರೆಸಿಪಿ. ಬನ್ನಿ ಇದನ್ನು ಇವಾಗ ಯಾವ ರೀತಿ ಹಾಗೆ ಮಾಡ್ಕೊಳ್ಳೋದು ಅಂಥೇಳಿ ನಾನಿವಾಗ ಮಾಡಿ ತೋರಿಸ್ತೀನಿ ಸ್ನೇಹಿತರೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ ನಾನಿಲ್ಲಿ ಮೊದಲನೇದಾಗಿ ಒಂದು ಬೌಲಿಗೆ 1 ಕಪ್ಪಷ್ಟು ಬನ್ಸಿ ರವೆನ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನಮ್ಮ ಮನೆಗಳಲ್ಲಿ ಯಾವ್ದು ರೆಗ್ಯುಲರ್ ಇರುತ್ತೋ ಅದೇ ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು. ಸೇರಿಸ್ಕೊಂಡ್ಮೇಲೆ ಒಂದು ರೌಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಲಿ ಇವಾಗ ನಾನೇನು ಮೊಸರು ತೊಗೊಂಡಿನಿ ಅದರಲ್ಲಿ 1/4 ಕಪ್ಪಷ್ಟು ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಆ ನೀರನ್ನ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಆ ರವೆ ಎಲ್ಲ ಗಂಟು ಆಗಬಾರ್ದು, ಆ ರೀತಿಯಾಗಿ ನಾನೇನು ಒಟ್ಟು ನೀರು ತೊಗೊಂಡಿದ್ದೀನೋ 1/4 ಕಪ್ಪಷ್ಟು ಅಷ್ಟನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಈ ರೀತಿಯಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ನಾವು ನೆನೆ ಹಾಕ್ಕೊಳ್ಳೋಣ. 10 ನಿಮಿಷ ಹೋಲ್ಡ್ ಮಾಡಿದ್ರೆ ಸಾಕು. 10 ನಿಮಿಷ ಆದಮೇಲೆ ನಾನು ಇಲ್ಲೊಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ನಮ್ಗೆ 10 ನಿಮಿಷ ಆದಮೇಲೆ ಈ ರೀತಿ ಆಗಿರುತ್ತೆ ನಾವು ನೆನೆ ಹಾಕ್ಕೊಂಡಿರೋಂಥ ರವೆ ಹಿಟ್ಟು. ಇವಾಗ ನಾನು ಅದನ್ನೆಲ್ಲ ತೆಗೆದ್ಬಿಟ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಈ ರೆಸಿಪಿ ಅಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ನಾನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಇವಾಗ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. 1-2 ಸ್ಪೂನಷ್ಟು ನೀರನ್ನ ಸೇರಿಸ್ಕೊಳ್ತೀನಿ. ಸೇರಿಸ್ಕೊಂಡ್ಬಿಟ್ಟು ಇದನ್ನು ನಾನು ರುಬ್ಕೊಳ್ತೀನಿ. ನಾನು ಈ ರೀತಿಯಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಂಡ್ಮೇಲೆ ನಾನು ಮತ್ತೆ ಒಂದು ಬೌಲಲ್ಲಿ ಸೇರಿಸಿಟ್ಕೊಳ್ತಾ ಇದ್ದೀನಿ. ನಾನೇನು ರುಬ್ಬಿಟ್ಕೊಂಡಿದ್ದೀನೋ ಹಿಟ್ಟನ್ನ ಅದನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದ್ರ ಜೊತೆಯಲ್ಲಿ ನಾನು ಮಿಕ್ಸಿ ಜಾರಲ್ಲಿರೋ ಹಿಟ್ಟನ್ನೆಲ್ಲ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ನಾನು ಮಾಡ್ಕೊಳ್ತಿರೋ ಅಂಥ ಬ್ರೇಕ್ಫಾಸ್ಟ್ ಇವತ್ತು. ಈ ರೀತಿಯಾಗಿ ನಾನು ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಮತ್ತೆ ಇವಾಗ ನಾನು ಅರ್ಧ ಸೋಟಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಅದನ್ನು ಸಹ ಚೆನ್ನಾಗಿ ಗಂಟು ಆಗದೇ ಇರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ 1/4 ಸ್ಪೂನಷ್ಟು ಅರಿಶಿಣ ಸೇರಿಸ್ಕೊಳ್ತೀನಿ. 1/4 ಸ್ಪೂನಷ್ಟು ಜೀರಿಗೆ ಪುಡಿನ ಸೇರಿಸ್ಕೊಳ್ತೀನಿ. ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಿದ್ದು ಮೇನ್ ಟ್ರಿಕ್ ಅಂದ್ರೆ ನೀಟಾಗಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಬೇಕು. ಈ ರೀತಿ ಇವಾಗ ನಾನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದ್ರ ಜೊತೆಲಿ ಇವಾಗ ನಾನಿಲ್ಲಿ 2 ಸ್ಪೂನಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತೀನಿ. ಅದನ್ನು ನೀಟಾಗಿ ಗಂಟು ಆಗದೇ ಇರೋ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು ಹಿಂದಿನ ದಿನ ಏನು ರೆಡಿ ಮಾಡಿ ಇಟ್ಕೊಂಡಿರಲ್ವಲ್ಲ, ಹಾಗಾಗಿ ಮಾರ್ನಿಂಗ್ ಟೈಮು ಈ ರೀತಿಯಾಗಿ ಈಸಿಯಾಗಿ ರೆಸಿಪಿನ ಮಾಡ್ಕೋಬೋದು. ನಾನು 2 ಸ್ಪೂನಷ್ಟು ಮತ್ತೆ ನೀರನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನ. ಇದಕ್ಕಿನ್ನ ಇವಾಗ ಸ್ವಲ್ಪ ನೆಕ್ಸ್ಟು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಗೆ ಅರ್ಧ ಸೋಟಷ್ಟು ಎಣ್ಣೆ ಸೇರಿಸ್ಕೊಂಡ್ಬಿಟ್ಟು, ಅರ್ಧ ಸ್ಪೂನ್ ಸಾಸಿವೆ,
1 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತೀನಿ, ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತೀನಿ. ರೋಸ್ಟ್ ಮಾಡ್ಕೊಳ್ಳೋಣ ಅದನ್ನೊಂದು ರೌಂಡು. ಇವಾಗ ಇದ್ರ ಜೊತೆಲಿ ನಾನು 2 ಹಸಿಮೆಣ್ಸಿನ್ಕಾಯಿನೂ ಸಹ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಸಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉರಿ ಬಂದ್ಬಿಟ್ಟು ಸಣ್ಣ ಉರಿ ಇಟ್ಕೊಂಡು ಇದನ್ನು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು. ಜಾಸ್ತಿ ರೋಸ್ಟ್ ಮಾಡ್ಕೊಳ್ಳೋದು ಬೇಡ, ಅದು ಸ್ವಲ್ಪ ಈರುಳ್ಳಿ ಮಾಗಿದ್ರೆ ಸಾಕು, ಅಷ್ಟು ರೋಸ್ಟ್ ಮಾಡ್ಕೊಳ್ಳೋಣ. ಈಗ ಅದಷ್ಟಾದಮೇಲೆ ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ, ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಾಗಿದೆ, ಇಷ್ಟಾದರೆ ಸಾಕು. ಈಗ ಆಗಿರೋ ಅಂಥದ್ದನ್ನ ನಾನು ಹಿಟ್ಟು ಒಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ನಾನೇನು ಹುರಿದು ಇಟ್ಕೊಂಡಿದ್ದೀನೋ ಕಡಲೆಬೇಳೆ, ಉದ್ದಿನಬೇಳೆ, ಮೆಣಸಿನ್ಕಾಯಿ, ಈರುಳ್ಳಿ ಎಲ್ಲನೂ ಈಗ ಅದ್ರ ಜೊತೆಲಿ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಲಿ. ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಲಾಸ್ಟಲ್ಲಿ ನಾನು ಒಂದೇ ಒಂದು ಚಿಟಿಕೆ ಸೋಡಾ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಲಿ ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕು ಸೋಡಾನ. ಸೋಡಾ ಹಾಕ್ಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ನೆಕ್ಸ್ಟು ನಾನು ಆಲ್ರೆಡಿ ಇವಾಗ ಗ್ಯಾಸ್ ಮೇಲೆ ತವಾನ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನಮಗೆ ಯಾವ ಥರ ಡಿಸೈನ್ ಬೇಕಾದರೂ ನಾವು ಇದನ್ನು ಬಿಟ್ಕೋಬೋದು. ಈ ರೀತಿಯಾಗಿ ಪುಟ್ಟಾಗೆ ಮಾಡಿಕೊಂಡ್ರೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅದೇ ಸೇಮ್ ಇಡ್ಲಿ ಥರನೇ ಬರುತ್ತೆ ಇದು ಹಿಟ್ಟು. ಇವಾಗ ನಾನೊಂದು 2 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. 2 ನಿಮಿಷ ಆದಮೇಲೆ ತೆಗೆದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ. ತುಂಬಾ ಟೇಸ್ಟಿಯಾಗಿ ಸಹ ಇರುತ್ತೆ ಈ ರೆಸಿಪಿ. ನೋಡಿ, 1 ಬೌಲಷ್ಟು ಬನ್ಸಿ ರವೆ ಇದ್ದರೆ ಸಾಕು, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಉಲ್ಟಾ 1-2 ಸೆಕೆಂಡ್ ಮತ್ತೆ ಬೇಯಿಸ್ಕೊಳ್ಳೋಣ. ನೋಡಿ, ರೆಡಿಯಾಗಿದೆ ಇದು. ನಾನೆಲ್ಲನೂ ತೆಗೆದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಆಗಿದೆ. ಇದೆಲ್ಲ ನಾನು ನೆಕ್ಸ್ಟು ಒಂದು ಪ್ಲೇಟ್ಗೆಲ್ಲ ತೆಕ್ಕೊಳ್ತೀನಿ. ಇದನ್ನು ತೆಕ್ಕೊಂಡ್ಬಿಟ್ಟು ನಾನು ಮತ್ತೆ ಇನ್ನೂ ಒಂದು ರೌಂಡು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಂದ ದೊಡ್ಡವರು. ಈ ಥರ ಪುಟ್ಟಾಗಿ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿದ್ರಂತೂ ಮಕ್ಕಳು ಖಂಡಿತವಾಗೂ ಇಷ್ಟಪಟ್ಟು ಖಾಲಿ ಮಾಡ್ಕೊಂಬರ್ತಾರೆ ಟಿಫನ್ ಬಾಕ್ಸ್ನ. ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ಮಾರ್ನಿಂಗ್ ಟೈಮು. ಇದು ಸಹ ಆಗಿದೆ. ನಾನು ಎತ್ಕೊಳ್ತಾ ಇದ್ದೀನಿ ಪ್ಲೇಟ್ಗೆ. ನಮಗೆ ಈ ಥರದ್ದು ಬೇಡ, ಎಲ್ಲ ಸೇರಿಸಿ ಸ್ವಲ್ಪ ದೊಡ್ಡದಾಗೆ ಮಾಡ್ಕೊಳ್ಳೋಣ ಅಂದರೆ ನಾವು ಸಟ್ಟು ದೋಸೆ ಥರ ಸಹ ನಾವು ಈ ರೀತಿಯಾಗಿ ಈ ಸೈಜಲ್ಲೂ ಮಾಡ್ಕೋಬೋದು. ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟ್ ಎಲ್ಲ ಒಂದೇ ಇರುತ್ತೆ, ಸೈಜ್ ಮಾತ್ರ ಡಿಫ್ರೆಂಟಾಗಿ ಒಬ್ಬೊಬ್ಬರು ಒಂದೊಂದು ಥರ ಇಷ್ಟಪಡೋ ರೀತಿಲಿ ಮಾಡ್ಕೊಬೋದು. ಬೇಕಿದ್ದರೆ ದೊಡ್ಡವ್ರಿಗೆ ಈ ರೀತಿ ಮಾಡ್ಕೊಡ್ಬೋದು, ಮಕ್ಕಳಿಗೆ ಆ ರೀತಿಯಾಗಿ ಪುಟ್ಟಾಗೂ ಸಹ ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪನೂ ಸಹ ಈ ಹಿಟ್ಟು ಬಂದುಬಿಟ್ಟು ತಳ ಕಚ್ಕೊಳ್ತಾನೆ ಇಲ್ಲ, ಅಷ್ಟೇ ಸುಲಭವಾಗಿ ಎತ್ಕೊಬೋದು. ಆ ರೀತಿಯಾಗಿ ಇದೆ ಹಿಟ್ಟು, ಎಲ್ಲೂ ಸೀದೋಗಲ್ಲ ಮತ್ತು ತಳ ಹಿಟ್ಕೊಳ್ಳಲ್ಲ. ರೆಡಿ ಆಗಿದೆ ಇದು. ಬಿಸಿ ಬಿಸಿ ಆದಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟು ರೆಡಿ ಆಗಿದೆ. 10ರಿಂದ 15 ನಿಮಿಷದಲ್ಲಿ ಈ ರೆಸಿಪಿನ ಮಾಡ್ಕೋಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ. ಯಾವ ರೀತಿಯ ಬೇಕಾದರೂ ಮಾಡ್ಕೊಬೋದು. ಇದೊಂದು ಹಿಟ್ಟು ರೆಡಿ ಮಾಡಿಕೊಂಡ್ರೆ ಸಾಕು. ಯಾರ್ಯಾರಿಗೆ ಇಷ್ಟ ಆಗುತ್ತೋ ಆ ರೀತಿ ಡಿಸೈನಲ್ಲಿ ನಾವು ಇದನ್ನು ಮಾಡಿಕೊಂಡು ತಿನ್ಬೋದು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.